ಭುಜಗಳನ್ನು ಹೊಂದಿ ಸಿದ್ಧಿ ಸಮೇತವಾಗಿರುವ ಕೃತ್ಯ ಗಣಪತಿ ಪಾರ್ವತಿ. ಹೀಗೆ ಇನ್ನೂ ಹಲವಾರು ವಿವಿಧ ರೂಪದಲ್ಲಿ ಜಗತ್ತಿಗೆ ದರ್ಶನ ಭಾಗ್ಯ ನೀಡುತ್ತಿದ್ದಾನೆ ಈ ಮಹಾನುಭಾವ. ಬಂಧನಲ್ಲಿಗೆ ಆದ ಪರಮೇಶ್ವರ ಕೈಲಾಸದೊಡೆಯ ಶಿವಶಂಕರ ಚಿತ್ತತನದಿಂದ ಪುಟ್ಟ ಬಾಲಕನು ತಡೆದು ನೀಡಿದ ಪರಮಶಿವನನ್ನು. ಭೂಲೋಕದೊಡೆಯ ಪರಶಿವನು ನಾನು, ನನ್ನನ್ನೇ ತಡೆಯಲು ಯಾರು ನೀನು? ಯಾರಾದರೇನು ಬಿಡಾರೆ ನಾನು, ತಾಯಿಯ ಅಪ್ಪಣೆ ಇದು ಎಂದರು. ಶಿವನು ಪ್ರಚಂಡ ಭೈರವನು. ಶಂಕರನು ತನ್ನ ಮೈಸೂರದಿಂದ ಬಾಲಕನ ತಲೆಯನ್ನು ಕತ್ತರಿಸಿದ. ಎಂದು ಕಂದನೆ ಹರಿಸಿದಳು ಬದುಕಿಸೆಂದು ಬೇಡಿದನು. ಉತ್ತರಕ್ಕೆ ತಲೆ ಹಾಕಿ ಮಲಗಿದಂತ ಬೆಳ್ಳಿಯ ತಲೆಯನ್ನು ಕತ್ತರಿಸಿ ತಾಯಂದ ಶಂಕರ. ಶಂಕರನ ಕಿಂಕರನು ಆನೆಯ ತಲೆಯೊಂದು ಆಗಲೇ ಕತ್ತರಿಸಿ ತಂದ.